ಪೀಸ್ ಮೇಕರ್ನ ಸೀಸನ್ 2 ಒಂಥರ ರೋಡ್ ಸೈಡಲ್ಲಿ ಸಿಗೋ ಜಂಕ್ ಫುಡ್ ಥರ. ಟೇಸ್ಟು ಕ್ವಾಂಟಿಟಿ ಸಖತ್ತಾಗಿರುತ್ತೆ, ಆದರೆ ಕೊನೆಯಲ್ಲಿ ನೀವು ನಿಮ್ಮ ಮನೆಗೆ ಹೋಗಿ ಬಾತ್ರೂಮ್ ಒಳಗೆ ಸೆಟ್ಲ್ ಆಗಬೇಕು. ನನಗಂತೂ ಈ ಸೀರೀಸ್ ಪೀಕಲ್ಲಿತ್ತು. ಸಿಂಪಲ್ ಮಲ್ಟಿವರ್ಸ್ ಕಾನ್ಸೆಪ್ಟ್, ಮಾರ್ವೆಲ್ ಥರ ಏನು ಕೂಡ ಕಾಂಪ್ಲಿಕೇಟ್ ಮಾಡಿಲ್ಲ, ಇನ್ನೂ ಅನ್ಫಿನಿಶ್ ಸ್ಟೋರಿ ಲೈನ್ಸ್ ಎಲ್ಲ ಇತ್ತು. ಆದರೆ ಲಾಸ್ಟ್ ಎಪಿಸೋಡ್ ಫಕ್ ಅಪ್ ಮಾಡಿದ್ರು. ನನ್ನ ಪ್ರಕಾರ ಈ ಸೀರೀಸ್ನ ಕೊನೆ ಎಪಿಸೋಡ್ ಬಂದು ಎಪಿಸೋಡ್ 7. ಎಪಿಸೋಡ್ 8 ಒಂಥರ BTS ಮತ್ತು ಎಕ್ಸ್ಟ್ರಾ ಫುಟೇಜ್ ಥರ ಇತ್ತು. ಸೊ ಈ ವಿಡಿಯೋಯಲ್ಲಿ ಪೀಸ್ ಮೇಕರ್ ಸೀಸನ್ 2ನ ಎಪಿಸೋಡ್ 6ಇಂದ ಎಪಿಸೋಡ್ 8 ತನಕ ಬ್ರೇಕ್ ಡೌನ್ ಮಾಡೋಣ. ಜೊತೆಗೆ ಮುಂದೆ ಏನು ಕನೆಕ್ಷನ್ ಇದೆ, ಇದರಿಂದ ಹೇಗೆ ಸೂಪರ್ಮ್ಯಾನ್ ಮ್ಯಾನ್ ಆಫ್ ಟುಮಾರೋ ಮೂವಿಗೆ ಕನೆಕ್ಟ್ ಆಗುತ್ತೆ ಎಲ್ಲ ಕೂಡ ಮಾತಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಎಪಿಸೋಡ್ 5ನ ಎಂಡಿಂಗಲ್ಲಿ ನಮ್ಮ ಕ್ರಿಸ್, ಈಗ್ಲಿ ಮತ್ತು ಜೋಡಾ ಮಾಸ್ಟರ್ ಇವರೆಲ್ಲರೂ ಕೂಡ ಅವ್ರ ಯೂನಿವರ್ಸ್ ಬಿಟ್ಟು ಒಂದು ಪರ್ಫೆಕ್ಟ್ ಯೂನಿವರ್ಸ್ ಅಂತ ಬೇರೆ ಯೂನಿವರ್ಸ್ಗೆ ಹೋಗ್ತಾರೆ. ಇದನ್ನ ಕೇಳಿ ಈಗ ಟಾಸ್ಕ್ ಫೋರ್ಸ್ X ಮತ್ತೆ ಟೀಮ್ ಅಪ್ ಆಗಿ ಕ್ರಿಸ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ರೆಡಿ ಆಗ್ತಾರೆ. ಇನ್ನೊಂದು ಕಡೆ ರಿಕ್ ಫ್ಲಾಗ್ ಸೀನಿಯರ್ ಕ್ರಿಸ್ ಹತ್ರ ಇರೋ ಆ ಡಿವೈಸ್ನ ಯೂಸ್ ಮಾಡಬೇಕು ಅಂತ ರಿಕ್ ಫ್ಲಾಗ್ ಸೀನಿಯರ್ ಬೆಲ್ಲಾರಿ ಒಳಗೆ ಹೋಗ್ತಾನೆ. ಕಾಮಿಕ್ಸಲ್ಲಿ ಈ ಜಾಗ ಒಂದು ಮೆಟಾ ಹ್ಯೂಮನ್ಸ್ ಮತ್ತು ಸೂಪರ್ ವಿಲನ್ಸ್ನ ಇಕ್ಕೋ ಒಂದು ಜೈಲ್. ಈ ಜಾಗನ ನಾವು ಫಸ್ಟ್ ನೋಡೋದು ಸೂಸೈಡ್ ಸ್ಕ್ವಾಡ್ ಮೂವಿಯಲ್ಲಿ. ಸೊ ಈಗ ರಿಕ್ ಫ್ಲಾಗ್ ಸೀನಿಯರ್ ಇಲ್ಲಿಗೆ ಬಂದಿರೋದು ಲೆಕ್ಸ್ ಲೂಥರ್ನ ಮೀಟ್ ಆಗೋಕ್ಕೆ. ಯಾಕಂದರೆ ಸೂಪರ್ಮ್ಯಾನ್ ಮೂವಿಯಲ್ಲಿ ಲೆಕ್ಸ್ ಲೂಥರ್ ಅವನ ಎನಿಮೀಸ್ನ ಅಥವಾ ಅವನ ಎಕ್ಸ್ ಗರ್ಲ್ ಫ್ರೆಂಡ್ಸ್ನ ಎಲ್ಲನೂ ಕೂಡ ಕ್ವಾಂಟಮ್ ಪಾಕೆಟ್ ಡೈಮೆನ್ಷನಲ್ಲಿ ಇಕ್ಕಿದ. ಆದರೆ ಆ ಜಾಗ ಅಷ್ಟು ಸ್ಟೇಬಲ್ ಆಗಿದ್ದಿಲ್ಲ. ಮೂವಿ ಎಂಡಲ್ಲಿ ಇಡೀ ಮೆಟ್ರೋಪೊಲಿಸ್ ಅರ್ಧಾಗ ನೋಡ್ತೀವಿ. ಅದರಿಂದನೇ ಈಗ ರಿಕ್ ಫ್ಲಾಗ್ ಸೀನಿಯರ್ ಲೆಕ್ಸ್ ಲೂಥರ್ನ ಹೆಲ್ಪ್ ತಗೊಂಡು ಆ ಕ್ವಾಂಟಮ್ ಚೇಂಬರ್ ಎಲ್ಲಿದೆ ಅಂತ ಹುಡುಕ್ತಾನೆ. ಇನ್ನೊಂದು ಕಡೆ ಕ್ರಿಸ್ ಅವ್ನು ಹೊಸ ಪರ್ಫೆಕ್ಟ್ ಯೂನಿವರ್ಸ್ನ ಎಂಜಾಯ್ ಮಾಡ್ತಿರ್ತಾನೆ. ಅವನು ಅವ್ರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೀರೋಸ್ ಆಗಿದ್ದಾರೆ. ಎಮಿಲಿಯಾ ಆರ್ಕೋಟ್ ಈ ಯೂನಿವರ್ಸಲ್ಲಿ ಕ್ರಿಸ್ನ ಫಿಯಾನ್ಸೆ ಆಗಿದ್ದಾಳೆ. ಎಲ್ಲನೂ ಎಂಜಾಯ್ ಮಾಡ್ತಿರ್ತಾನೆ. ಆ್ಯಂಡ್ ಆಗಲೇ ಅದೇ ಬಯೋ ಆ ಕ್ವಾಂಟಮ್ ಚೇಂಬರ್ನ ಯೂಸ್ ಮಾಡಿ ಆ ಯೂನಿವರ್ಸ್ಗೆ ಎಲ್ಲನೂ ಕೂಡ ಕರ್ಕೊಂಡ್ಬರ್ತಾಳೆ. ವಿಜಿಲ್ಯಾಂಟಿನ ಮೀಟ್ ಆಗಿ ಇಬ್ಬರು ಕೂಡ ಖುಷಿಯಾಗಿದ್ದಾರೆ. ನಮ್ಮ ಆರ್ಕೋಟ್ ಕ್ರಿಸ್ನ ಅಣ್ಣ ಆದ ಕೀತ್ನ ಮೀಟ್ ಆಗಿ ಇವರಿಬ್ಬರು ಕೂಡ ಆರ್ಗಸ್ಗೆ ಹೋಗ್ತಾರೆ. ಎಕನಾಮಸ್, ನೀವೆಲ್ಲಾದರೂ ಹೋಗಿ ಸಾಯಿರಿ, ನಾನಂತೂ ಇಲ್ಲೇ ಇರ್ತೀನಿ ಅಂತ ಮನೆ ಒಳಗೆ ಇರ್ತಾನೆ. ಆ್ಯಂಡ್ ಅದೇ ಬಯೋ ಈ ಯೂನಿವರ್ಸ್ ಹೇಗಿದೆ ಅಂತ ನೋಡೋಕ್ಕೆ ಒಂದು ರೌಂಡ್ ಹಾಕಕ್ಕೆ ಆಚೆ ಹೋಗ್ತಾಳೆ. ಆ್ಯಂಡ್ ಲಾಸ್ಟ್ ವಿಡಿಯೋಯಲ್ಲಿ ನಾನು ಎಲ್ಲಿದ್ದೆ ದಟ್ ಈ ಯೂನಿವರ್ಸಲ್ಲಿ ನಮಗೆ ಎಲ್ಲೂ ಕೂಡ ಬೇರೆ ಕಲರ್ ನೋಡೋಕ್ಕೆ ಸಿಕ್ಕಿಲ್ಲ ಅಂತ. ಆ್ಯಂಡ್ ಯಾವಾಗ ಅದೇ ಬಯೋ ಆಚೆ ನಡ್ಕೊಂಡು ಹೋಗ್ತಿದ್ಲು, ಆಗ ಅಲ್ಲಿರೋ ಎಲ್ಲ ಜನರು ಕೂಡ ಇವಳನ್ನ ನೋಡಿ ಹುಚ್ಚು ನಾಯಿ ಹಠಾಡ್ಸೋ ಥರ ಹಚ್ಕೊಂಡು ಬರ್ತಾರೆ. ಇನ್ನೊಂದು ಕಡೆ ಆಗಿ ಎಕನಾಮಸ್ನ ನೋಡಿ ಸರಿಯಾಗಿ ಚುಚ್ಚಿ ಲಾಕ್ ಮಾಡಿರ್ತಾನೆ. ನಮ್ಮ ಯೂನಿವರ್ಸ್ನ ಎಮಿಲಿಯಾ ಆರ್ಕೋಟ್ನ ನೋಡಿ ಕ್ರಿಸ್ ಶಾಕ್ ಆಗ್ತಾನೆ. ಆದರೆ ಇದಕ್ಕಿಂತ ಶಾಕ್ ಅವನು ಅಮೆರಿಕಾ ಫ್ಲ್ಯಾಗ್ ನೋಡುವಾಗ ಆಗ್ತಾನೆ. ಯಾಕಂದರೆ ಈ ಯೂನಿವರ್ಸ್ನ ಅಮೆರಿಕಾ ಫ್ಲ್ಯಾಗಲ್ಲಿ ನಾವು ನಾಜಿ ಸಿಂಬಲ್ ನೋಡ್ತೀವಿ. ಆ್ಯಂಡ್ ಆಗ ಅವನಿಗೆ ಅರ್ಥ ಆಗುತ್ತೆ ಈ ಪರ್ಫೆಕ್ಟ್ ಯೂನಿವರ್ಸಲ್ಲಿ ವರ್ಲ್ಡ್ ವಾರ್ 2 ಜರ್ಮನಿ ಗೆದ್ದು ರೂಲ್ ಮಾಡ್ತಿದ್ದಾರೆ ಅಂತ. ಆಗ ನಮ್ಮ ಎಮಿಲಿಯಾ ಆರ್ಕೋಟ್ ಮತ್ತು ಕ್ರಿಸ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದೇ ಬಯೋನ ಸೇವ್ ಮಾಡೋಕ್ಕೆ ನಮ್ಮ ಜೋಡಾ ಮಾಸ್ಟರ್ ಬರ್ತಾನೆ. ಎಲ್ಲರೂ ಆಗಿ ಮನೆಯಲ್ಲಿ ಮೀಟ್ ಆಗ್ತಾರೆ. ಕೀತ್ ಕ್ರಿಸ್ನ ಸಾಯಿಸಬೇಕು ಅಂತ ಇರ್ತಾನೆ. ಆದರೆ ಈ ಯೂನಿವರ್ಸ್ನ ಆಗಿ ಒಬ್ಬ ರೇಸಿಸ್ಟ್ ಆಗಿರಲ್ಲ, ಒಬ್ಬ ಹೀರೋ ಆಗಿರ್ತಾನೆ. ಆದರೆ ಯಾವಾಗೆಲ್ಲ ಕ್ರಿಸ್ ಕಷ್ಟದಲ್ಲಿರ್ತಾನೋ ಆಗ ಯಾವಾಗಲೂ ಅವನಿಗೆ ಹೆಲ್ಪ್ ಮಾಡೋಕ್ಕೆ ಅವನ ಬೆಸ್ಟ್ ಫ್ರೆಂಡ್ ಆದ ವಿಜಿಲ್ಯಾಂಟಿ ಇರ್ತಾನೆ. ಸೊ ವಿಜಿಲ್ಯಾಂಟಿ ಬಂದು ಕ್ರಿಸ್ ಅವರ ಅಪ್ಪ ಆದ ಆಗಿನೇ ಸಾಯಿಸ್ತಾನೆ. ಕೀತ್ನು ಕೂಡ ಸಾಯೋ ಥರ ಹೊಡಿತಾರೆ. ಆದರೆ ಅವನು ಇನ್ನೂ ಸತ್ತಿರಲ್ಲ. ಆ್ಯಂಡ್ ಮೇ ಬಿ ಫ್ಯೂಚರಲ್ಲಿ ಕೀತ್ ಮತ್ತೆ ಬರಬಹುದು ಅವನು ರಿವೆಂಜ್ ತಗೊಳಕ್ಕೆ. ಲೆಕ್ಸ್ ಲೂಥರ್ನ ಹೆಲ್ಪಿಂದ ರಿಕ್ ಫ್ಲಾಗ್ ಸೀನಿಯರ್ಗೆ ಮತ್ತು ಆರ್ಗಸ್ಗೆ ಆ ಕ್ವಾಂಟಮ್ ಚೇಂಬರ್ನ ಲೊಕೇಶನ್ ಸಿಗುತ್ತೆ. ಆ್ಯಂಡ್ ಕ್ರಿಸ್ ಅವನು ತಪ್ಪನ್ನ ಒಪ್ಕೊಂಡು ಆ ಚೇಂಬರ್ನ ಆರ್ಗಸ್ಗೆ ಕೊಡ್ತಾನೆ. ಕ್ರಿಸ್ನ ಜೈಲ್ಗೆ ಹಾಕ್ತಾರೆ. ಜೈಲಿಂದ ಆಚೆ ತರಿಸೋಕ್ಕೆ ಅದೇ ಬಯೋ ವಿಜಿಲ್ಯಾಂಟಿ ಸೀಕ್ರೆಟ್ ರೂಮಲ್ಲಿ ಇಕ್ಕಿದ್ದ ಬ್ಲಡ್ ಮನಿ ಉಪಯೋಗಿಸಿ ಆಚೆ ಕರ್ಕೊಂಡು ಬರ್ತಾನೆ. ಕ್ರಿಸ್ ಈಗಲೂ ಕೂಡ ಆರ್ಕೋಟ್ ಮೇಲೆ ಫೀಲಿಂಗ್ಸ್ ಇರುತ್ತೆ. ಆದರೆ ಆರ್ಕೋಟ್ ಇದ್ರ ಬಗ್ಗೆ ಏನೂ ಹೇಳ್ತಿರಲ್ಲ. ಆದರೆ ಫೈನಲಿ ಒಪ್ಕೊತಾಳೆ. ಇನ್ನೊಂದು ಕಡೆ ಲೆಕ್ಸ್ ಲೂಥರ್ ಕ್ವಾಂಟಮ್ ಟನಲಲ್ಲಿ ಏನು ಮಾಡಿದ್ನೋ ಈಗ ಅದನ್ನೇ ರಿಕ್ ಫ್ಲಾಗ್ ಸೀನಿಯರ್ ಮತ್ತು ಆರ್ಗಸ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಈ ಮೆಟಾ ಹ್ಯೂಮನ್ಸ್ ಮತ್ತು ಸೂಪರ್ ವಿಲನ್ಸ್ ಎಲ್ಲನೂ ಕೂಡ ಒಟ್ಟಿಗೆ ಒಂದು ಕಡೆ ಹಾಕೋಕ್ಕೆ ಒಂದು ಯೂನಿವರ್ಸ್ನ ಹುಡುಕ್ತಿದ್ದಾರೆ. ಆ್ಯಂಡ್ ಈ ಪ್ರಾಜೆಕ್ಟ್ನ ರಿಕ್ ಫ್ಲಾಗ್ ಸೀನಿಯರ್ ಪ್ರಾಜೆಕ್ಟ್ ಸ್ಯಾಲ್ವೇಷನ್ ಅಂತ ಕರೀತಾನೆ. DC ಕಾಮಿಕ್ಸಲ್ಲೂ ಕೂಡ ಸ್ಯಾಲ್ವೇಷನ್ ಅನ್ನೋ ಒಂದು ಸಪ್ರೇಟ್ ಕಾಮಿಕ್ ಸ್ಟೋರಿ ಲೈನೇ ಇದೆ.
ಇದರಲ್ಲಿ ಅಮ್ಯಾಂಡಾ ಮತ್ತೆ ರಿಕ್ ಫ್ಲಾಗ್ ಸೀನಿಯರ್ಸ್ ಈ ಸೂಪರ್ ವಿಲನ್ಸ್ನ ನಮ್ಮ ಯೂನಿವರ್ಸ್ನ ಜೈಲಲ್ಲಿ ಇಕ್ಕಿದ್ರೆ ನಮಗೆ ಪ್ರಾಬ್ಲಮ್ ಅಂತ ಲೆಕ್ಸ್ ಲೂಥರ್ ಮತ್ತೆ ಚೆಕ್ಮೇಟ್ ಅವರು ಕ್ರಿಯೇಟ್ ಮಾಡಿರುವ ಬೂಮ್ ಟ್ಯೂಬ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಸೈನಸ್ 4019 ಪ್ಲಾನೆಟ್ಗೆ ಹೋಗ್ತಾರೆ. ಅದನ್ನೇ ಇವರು ಸ್ಯಾಲ್ವೇಷನ್ ಅಂತ ಕರೆಯೋದು. ಈ ಯೂನಿವರ್ಸ್ಗೆ ಎಲ್ಲ ಸೂಪರ್ ವಿಲನ್ಸ್ನು ಆಗ್ತಾರೆ. ಅದರಲ್ಲಿ ನಮ್ಮ ಜೋಕರ್ ಆಗಿರಲಿ ಅಥವಾ ಲೆಕ್ಸ್ ಲೂಥರ್ ಆಗಿರಲಿ ಎಲ್ಲರೂ ಕೂಡ ಹೋಗ್ತಾರೆ. ಸ್ಯಾಲ್ವೇಷನಲ್ಲಿ ಸೂಪರ್ ವಿಲನ್ಸ್ಗಳ ಮಧ್ಯೆ 2 ಟೀಮ್ ಆಗುತ್ತೆ. ಟೀಮ್ ಲೆಕ್ಸ್ ಲೂಥರ್ ಮತ್ತು ಟೀಮ್ ಜೋಕರ್ ಇಬ್ಬರು ಕೂಡ ಸ್ಯಾಲ್ವೇಷನ್ನ ರೂಲ್ ಮಾಡಬೇಕು ಅಂತ ಇರ್ತಾರೆ. ಇನಿಷಿಯಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಪ್ಪಲ್ಲ, ಆದರೆ ರಿಕ್ ಫ್ಲಾಗ್ ಸೀನಿಯರ್ ಈ ಪ್ರಾಜೆಕ್ಟ್ನ ಮಾಡಲೇಬೇಕು ಅಂತ ಇರ್ತಾನೆ. ಈ ಬಿಹೇವಿಯರ್ನ ನೋಡಿ ನಮ್ಮ ಶಾಶಾ ಹಾರ್ಕೋಡ್ ಹತ್ರ ಎಲ್ಲ ಹೇಳ್ಕೊಂಡು ಈ ಕಡೆಗೆ ಜಂಪ್ ಆಗ್ತಾಳೆ. ವಿಜಿಲ್ಯಾಂಟಿ ಹತ್ರ ಇರೋ ದುಡ್ಡಿಂದ ಇವರೇ ಒಂದು ಆರ್ಗನೈಸೇಷನ್ನ ಶುರು ಮಾಡ್ತಾರೆ. ಆ್ಯಂಡ್ ಅದು ಬಂದು ಚೆಕ್ಮೇಟ್ ಅಂತ. ಇದೊಂಥರ ಸೇಮ್ ನಮ್ಮ ಕ್ರಿಯೇಟರ್ ಕಮಾಂಡೋಸ್ ಥರ. ಕಾಮಿಕ್ಸಲ್ಲಿ ಚೆಕ್ಮೇಟ್ ಆರ್ಗನೈಸೇಷನ್ ಅಮ್ಯಾಂಡಾ ರನ್ ಮಾಡ್ತಿರ್ತಾಳೆ. ಇದರಲ್ಲಿ ನಮ್ಮ ಮ್ಯಾಕ್ಸ್ವೆಲ್ ಲಾರ್ಡ್, ಮಿಸ್ಟರ್ ಟೆರಿಫಿಕ್, ಶಾಶಾ, ಗ್ರೀನ್ ಲ್ಯಾಂಟನ್ ಆದ ಆಲನ್ ಸ್ಕಾಟ್ ಇವರೆಲ್ಲ ಇರ್ತಾರೆ. ಇವ್ರ ಕೆಲಸ ಬಂದು ಮೆಟಾಹ್ಯೂಮನ್ಸ್ ಮತ್ತು ಸೂಪರ್ ವಿಲನ್ಸ್ನ ಸೈಕ್ ಆಗದಿರಂಗೆ ನೋಡ್ಕೊಳ್ಳೋದು, ಇಲ್ಲ ಅಂದರೆ ಅವನ್ನೆಲ್ಲನೂ ಕೂಡ ಸ್ಯಾಲ್ವೇಷನ್ಗೆ ಕಳಿಸೋದು. ಸೊ ಮೇ ಬಿ ಇಲ್ಲೂ ಕೂಡ ಮುಂದೆ ಅಮ್ಯಾಂಡಾ ಈ ಆರ್ಗನೈಸೇಷನ್ನ ಲೀಡ್ ಮಾಡಬಹುದು. ಆ್ಯಂಡ್ ಆಗ ಅವಳು ಚೆಕ್ಮೇಟ್ನ ಸ್ಯಾಲ್ವೇಷನ್ನ ಗಾರ್ಡ್ಸ್ ಆಗಿ ಮಾಡಬಹುದು. ರಿಕ್ ಫ್ಲಾಗ್ ಸೀನಿಯರ್ಗೆ ಕ್ರಿಸ್ ಮೇಲೆ ಇನ್ನೂ ಕೋಪ ಇರುತ್ತೆ. ಸೊ ಅದರಿಂದಾನೇ ಅವನ್ನ ಆ ಸ್ಯಾಲ್ವೇಷನ್ ಒಳಗೆ ಹಾಕ್ತಾನೆ. ನಥಿಂಗ್ ಸ್ಪೆಷಲ್. ಆದರೆ DCUನ ಫ್ಯೂಚರ್ ಸೆಟಪ್ ಒಂದು ಸ್ಟೇಬಲ್ ಆಗಿ ಕಾಣ್ತಿದೆ. ರಿಕ್ ಫ್ಲಾಗ್ ಸೀನಿಯರ್ ಮತ್ತು ಲೆಕ್ಸ್ ಲೂಥರ್ನ ಈ ಪ್ರಾಜೆಕ್ಟ್ ಸ್ಯಾಲ್ವೇಷನ್, ಚೆಕ್ಮೇಟ್ ಈ ಎರಡೂ ಕೂಡ ಸೂಪರ್ಮ್ಯಾನ್ ಮ್ಯಾನ್ ಆಫ್ ಟುಮಾರೋ ಮೂವಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತಂತೆ. ಮೇ ಬಿ ಮುಂದೆ ಹೋಗ್ತಾ ಹೋಗ್ತಾ ಸ್ಯಾಲ್ವೇಷನ್ನ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡಬಹುದು. ಕ್ರಿಸ್ನ ನಾವು ಮತ್ತೆ ಸೂಪರ್ಮ್ಯಾನ್ ಮ್ಯಾನ್ ಆಫ್ ಟುಮಾರೋ ಮೂವಿಯಲ್ಲಿ ನೋಡಬಹುದು. ಕೀತ್ನ ಫ್ಯೂಚರ್ ಬಗ್ಗೆ ಇನ್ನೂ ಡೌಟ್ಸಲ್ಲಿದೆ. ಸೊ ಓವರ್ ಆಲ್ ಪೀಸ್ ಮೇಕರ್ ಸೀಸನ್ 2 DCUನ ಬೆಸ್ಟ್ ಒನ್ಸ್ ಅನ್ಬಹುದು. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.